ಈ ವಿಡಿಯೋದಲ್ಲಿ ಬಂದು ನಾವು ಕಾನ್ಫಿಗ್ ಮ್ಯಾಪ್ ಬಗ್ಗೆ ತಿಳ್ಕೊಳ್ಳೋಣ. ನಾರ್ಮಲ್ ಆಗಿ ಕಾನ್ಫಿಗ್ ಮ್ಯಾಪ್ ಒಂದು ಅನ್ಸೆನ್ಸಿಟಿವ್ ಡೇಟಾನ ಒಂದು ಕಡೆ ಸೆಂಟ್ರಲೈಸ್ಡ್ ರೆಪೋಸಿಟರಿ ಥರ ಒಂದು ಕಡೆ ಸ್ಟೋರ್ ಮಾಡಿ ಇಡೋಕ್ಕೆ ನಾವು ಈ ಕಾನ್ಫಿಗ್ ಮ್ಯಾಪ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಇನ್ ಕೇಸ್ ಏನಾದರೂ ಯಾವ್ದಾದ್ರು ಕಾನ್ಫಿಗರೇಷನ್ ಫೈಲ್ನ ನೀವು ಪಾಸ್ ಮಾಡಬೇಕು ಅಂತ ಅಂದರೆ ಪರ್ಟಿಕ್ಯುಲರ್ ಡಿಪ್ಲಾಯ್ಮೆಂಟ್ ಫೈಲ್ಗೆ ಅಥವಾ ಪಾಡ್ಗಳಿಗೆ ನೀವು ಕಾನ್ಫಿಗ್ ಮ್ಯಾಪ್ನ ಯೂಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ನಿಮ್ಮದು ಒಂದು ಅಪ್ಲಿಕೇಶನ್ ರನ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಯಾವುದೋ ಒಂದು ನಿಮ್ಮದು ಪರ್ಟಿಕ್ಯುಲರಾಗಿ ಯಾವುದೋ ಒಂದು ಅಪ್ಲಿಕೇಶನ್ ಇಂಜಿನಿಕ್ಸಲ್ಲಿ ರನ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಡೆವಲಪರ್ ಏನು ಮಾಡಿರ್ತಾರೆ ಅಂತ ಅಂದರೆ ಅಪ್ಲಿಕೇಶನ್ದು ಮೆಟ್ರಿಕ್ಸಸ್ ಏನಿದೆ ಅದನ್ನು ಎಕ್ಸ್ಪೋಸ್ ಮಾಡಿರ್ತಾರೆ. ಓಕೆನಾ, ನಾವು ಅದು ಪರ್ಟಿಕ್ಯುಲರ್ ಮೆಟ್ರಿಕ್ಸಸ್ನ ನಾವು ಬಂದು IP ಅಡ್ರೆಸ್ ಪ್ಲಸ್ ಸ್ಲ್ಯಾಶ್ ಮೆಟ್ರಿಕ್ಸ್ ಅಂತ ಕೊಡ್ತು ಅಂತಂದರೆ ಪರ್ಟಿಕ್ಯುಲರ್ ಏನು ಎಕ್ಸ್ಪೋಸ್ ಮಾಡಿದ್ದ ಡೆವಲಪರು ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಯಾವ ರೀತಿ ಎಕ್ಸ್ಪೋಸ್ ಮಾಡೋದು ಅಂತ ಅವ್ನು ಬರೀತಾನೆ. ಅದು ಯಾವ ರೀತಿ ಮೆಟ್ರಿಕ್ಸ್ನ ಎಕ್ಸ್ಪೋಸ್ ಮಾಡಿದ್ದಾನೆ ಅದನ್ನು ಬಂದು ನಾವು prometheus.yaml ಫೈಲ್ ಒಳಗಡೆ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಆ ಪರ್ಟಿಕ್ಯುಲರ್ URL ಮತ್ತು ಅದ್ರದ್ದು ಏನಿದೆ ಆ ಡೀಟೇಲ್ಸನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಅವಾಗ ಬಂದು ನಾವು ಪ್ರೊಮಿಥಿಯಸ್ನ ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ಅದನ್ನು ಮಾನಿಟರ್ ಮಾಡ್ಬೋದು. ಈ ರೀತಿ ಇರುತ್ತೆ. ಆ ರೀತಿ ಕಾನ್ಫಿಗರೇಷನ್ ಫೈಲ್ನ ನಾವೇನಾದರೂ ಮಾಡಿಫೈ ಮಾಡಬೇಕು ಅಂತಂದರೆ ಪರ್ಟಿಕ್ಯುಲರಾಗಿ prometheus.yaml ಫೈಲಲ್ಲಿ ನಾವು ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಇವಾಗ ಇನ್ ಕೇಸ್ ಏನಾದ್ರು ನಿಮ್ಮ ಹತ್ರ ಒಂದು ಪಾಡ್ ಇತ್ತು ಅಂತಂದರೆ ಡೈರೆಕ್ಟಾಗಿ ಮಾಡಿಫೈ ಮಾಡ್ಬೋದು. ಇನ್ ಕೇಸ್ ಏನಾದರೂ 5-6 ಪಾಡ್ ಇತ್ತು ಅಂತಂದರೆ 5-6 ಪಾಡಲ್ಲಿ ಹೋಗಿ ನೀವು ಮಾಡಿಫೈ ಮಾಡ್ತಾ ಹೋಗಬೇಕಾಗುತ್ತೆ. ಅದ್ರ ಬದಲು ನಾವೇನು ಮಾಡ್ಬೋದು, ಕಾನ್ಫಿಗ್ ಮ್ಯಾಪ್ ಮುಖಾಂತರ ನಾವು ಪಾಸ್ ಮಾಡಿದ್ರೆ ಇಲ್ಲೇನಾದರೂ ನಾವು ಚೇಂಜಸ್ ಮಾಡಿದ್ರು ಆಟೋಮೆಟಿಕ್ಕಾಗಿ ಎಲ್ಲ ಪಾರ್ಟ್ಸ್ಗಳಿಗೂ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಓಕೆನಾ, ಈ ರೀತಿ ನಾವು ಕಾನ್ಫಿಗ್ ಮ್ಯಾಪ್ನ ಯೂಸ್ ಮಾಡ್ಕೋಬೋದು. ಇದು ಬಂದು ಅನ್ಸೆನ್ಸಿಟಿವ್ ಡೇಟಾನ ಒಂದು ಕಡೆ ಸ್ಟೋರ್ ಮಾಡಿಡೋಕ್ಕೆ ಮತ್ತು ಪಾಸ್ ಮಾಡೋಕ್ಕೆ ಫೈಲ್ಸ್ಗಳನ್ನ ನಾವು ಈ ಕಾನ್ಫಿಗ್ ಮ್ಯಾಪ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ಲು ಕಾನ್ಫಿಗ್ ಮ್ಯಾಪಲ್ಲಿ ಅನ್ಸೆನ್ಸಿಟಿವ್ ಡೇಟಾ ಅಂತ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ಲು URL ಇರ್ಬೋದು ಡೇಟಾಬೇಸ್ದು, ಅಥವಾ ಡೇಟಾಬೇಸ್ದು ಪೋರ್ಟ್ ನಂಬರ್ ಇರ್ಬೋದು, ಅದನ್ನು ಪಾಸ್ ಮಾಡೋಕ್ಕೆ, ಅಥವಾ ಕಾನ್ಫಿಗರೇಷನ್ ಫೈಲ್ ಇರ್ಬೋದು, ಆ ರೀತಿ ಫೈಲ್ಸ್ಗಳನ್ನ ನೀವು ಪಾಸ್ ಮಾಡೋಕ್ಕೆ ಒಂದು ಕಡೆ ಮೌಂಟ್ ಮಾಡಿ ಇಡೋಕ್ಕೆ ನೀವು ಕಾನ್ಫಿಗ್ ಮ್ಯಾಪ್ನ ಯೂಸ್ ಮಾಡ್ತೀರಾ. ಓಕೆನಾ, ಈ ಕಾನ್ಫಿಗ್ ಮ್ಯಾಪ್ನ ಬಂದು ನೀವು ನಾರ್ಮಲ್ ಸೀಕ್ರೆಟ್ಸ್ ಯಾವ ರೀತಿ ಯೂಸ್ ಮಾಡ್ತೀರಾ ಅದೇ ರೀತಿನೇ ಯೂಸ್ ಮಾಡ್ಬೋದು. ಅದನ್ನು ನಾನು ನಿಮಗೆ ಇವಾಗ ತೋರಿಸ್ತೀನಿ. ನೀವು ಬೇಕಾದ್ರೆ ಸೀಕ್ರೆಟ್ಸಲ್ಲೂ ಬೇಕಾದರೆ ಈ ಪರ್ಟಿಕ್ಯುಲರ್ ಫೈಲ್ ಏನಿದೆ ಆ ಫೈಲ್ನ ಸೀಕ್ರೆಟ್ಸ್ ಫೈಲ್ನ ಬೇಕಾದ್ರೆ ಮೌಂಟ್ ಮಾಡ್ಬೋದು. ನಾನು ಅದಕ್ಕೇ ಸೀಕ್ರೆಟ್ಸಲ್ಲಿ ಬಂತು ಅಂತಂದರೆ ಯಾವ ರೀತಿ ಬರೀ ಜಸ್ಟು ಯೂಸರ್ ಡಿಫೈನ್ಡ್ ಡೇಟಾನ ಯಾವ ರೀತಿ ನಾವು ಪಾಸ್ ಮಾಡೋದು ಎನ್ವೈರನ್ಮೆಂಟ್ ವೇರಿಯೇಬಲ್ ಅಂತ ತೋರಿಸ್ತೆ. ಈ ವಿಡಿಯೋದಲ್ಲಿ ಬಂದು ನಾನು ಒಂದು ಫೈಲ್ನ ತೊಗೊಳ್ತೀನಿ, ಆ ಫೈಲ್ನ ಯಾವ ರೀತಿ ನೀವು ಪಾಸ್ ಮಾಡ್ತೀರಾ ಅಂತ ತೋರಿಸ್ತೀನಿ. ಓಕೆನಾ, ಸೀಕ್ರೆಟ್ಸಲ್ಲೂ ಬೇಕಾದ್ರೆ ಫೈಲ್ನು ಪಾಸ್ ಮಾಡ್ಬೋದು ಅಥವಾ ನೀವು ಪರ್ಟಿಕ್ಯುಲರ್ ಡೇಟಾನು ಪಾಸ್ ಮಾಡ್ಬೋದು. ನಾನು ಅದರಲ್ಲಿ ಎನ್ವೈರನ್ಮೆಂಟ್ ವೇರಿಯೇಬಲ್ನ ಯಾವ ರೀತಿ ಪಾಸ್ ಮಾಡೋದಂತ ತೋರಿಸ್ತೀನಿ, ಇದರಲ್ಲಿ ಬಂದು ಕಾನ್ಫಿಗರೇಷನ್ ಫೈಲ್ನ ಯಾವ ರೀತಿ ಪಾಸ್ ಮಾಡೋದಂತ ತೋರಿಸ್ತೀನಿ. ಜಸ್ಟ್ ಇನ್ ಕೇಸ್ ಏನಾದರೂ ಕಾನ್ಫಿಗ್ ಮ್ಯಾಪ್ನ ಇನ್ ಕೇಸ್ ಏನಾದರೂ ಯೂಸ್ ಮಾಡಿಕೊಂಡು ನೀವೇನಾದರೂ ಡೈರೆಕ್ಟ್ ಯೂಸರ್ ಡಿಫೈನ್ ಡೇಟಾನ ಪಾಸ್ ಮಾಡಬೇಕು ಅಂತಂದರೆ ಜಸ್ಟ್ ಇಲ್ಲಿ ನಾನು ಫ್ರಂಟ್ ಎಂಡ್ ಅಪ್ಲಿಕೇಶನಲ್ಲಿ ಪಾಸ್ ಮಾಡಿದ್ದೀನಲ್ಲ, ಇವಾಗ ಬಂದು ಇಲ್ಲಿ ನೋಡ್ಬೋದು. ಇಲ್ಲಿ ಬಂದು ನಾನು URL ಇದು ಬೇಕಾದ್ರೆ ನೀವು ಕಾನ್ಫಿಗ್ ಮ್ಯಾಪಾಗಿ ಯೂಸ್ ಮಾಡ್ಕೋಬೋದು. ಇದು ಯಾವುದೇ ರೀತಿ ಎನ್ಕ್ರಿಪ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಇದನ್ನ ಏನು ಮಾಡಬೇಕು ಅಂತಂದರೆ ಜಸ್ಟ್ ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ. ಇಲ್ಲಿ ಬಂದು ನೀವೇನು ಮಾಡಬೇಕು, ಇಲ್ಲಿ ಸೀಕ್ರೆಟ್ಸ್ ವ್ಯಾಲ್ಯೂ ಇಲ್ಲಿ ಸೀಕ್ರೆಟ್ಸ್ ಅಂತ ಇದೆಯಲ್ಲ, ಇಲ್ಲಿ ಬಂದು ನೀವು ಕಾನ್ಫಿಗ್ ಮ್ಯಾಪ್ ಅಂತ ಬರೀಬೇಕಾಗತ್ತೆ. ಅದಾದಮೇಲೆ ಕಾನ್ಫಿಗ್ ಮ್ಯಾಪ್ದು ನೇಮ್ ಬರೆದು ಇಲ್ಲಿ ಜಸ್ಟು ಕಾನ್ಫಿಗ್ ಮ್ಯಾಪ್ದು ನೇಮ್ ಏನಿದೆ ಅದು ವ್ಯಾಲ್ಯೂ ಕೊಡ್ತು ಅಂತಂದರೆ ಆಟೋಮೆಟಿಕ್ಕಾಗಿ ಕಾನ್ಫಿಗ್ ಮ್ಯಾಪ್ ಒಳಗಡೆ ನೀವೇನಾದರೂ ಡಿಫೈನ್ ಮಾಡಿತ್ತು ಅಂತಂದರೆ ಅದು ಬಂದು ಇಲ್ಲಿ ಅಟ್ಯಾಚ್ ಆಗುತ್ತೆ. ಓಕೆನಾ, ಇವಾಗ ಇದು ಸೀಕ್ರೆಟ್ಸ್ ಆಯಿತು ಅಂತಂದರೆ ಇಲ್ಲಿ ಕೆಳಗಡೆ ಇನ್ನೊಂದು ನೇಮ್ ತೊಗೊಂಡು ಈ ಪೋರ್ಷನ್ ತೊಗೊಂಡು ತಿರ್ಗಾ ಇನ್ನೊಂದು ಕೆಳಗಡೆ ಒಂದು ಎನೇಬಲ್ ಮಾಡಿ ಅದು ಸೀಕ್ರೆಟ್ಸ್ ಅಂತ ಇದೆಯಲ್ಲ ಈ ಪೋರ್ಷನ್ನ ಕಾಪಿ ಮಾಡ್ಕೊಂಡು ಇನ್ನೊಂದ್ಸರಿ ಕೆಳಗಡೆ ಹಾಕಿ ಆ ಸೀಕ್ರೆಟ್ಸ್ನ ರೀಪ್ಲೇಸ್ ಮಾಡ್ಕೋಬೋದು. ಈ ರೀತಿ ನೀವು ಯೂಸರ್ ಡಿಫೈನ್ ಡೇಟಾನ ನೀವು ಕಾನ್ಫಿಗ್ ಮ್ಯಾಪಲ್ಲಿ ಮಾಡ್ಬೋದು. ಈ ವಿಡಿಯೋದಲ್ಲಿ ಬಂದು ನಾನು ಯಾವ ರೀತಿ ಫೈಲ್ನ ಟ್ರಾನ್ಸ್ಫರ್ ಮಾಡೋದು ಅಂತಂದರೆ ಪರ್ಟಿಕ್ಯುಲರ್ ಪಾಡ್ಗೆ ಡಿಪ್ಲಾಯ್ ಮಾಡೋದು ಅಂತ ನೋಡೋಣ ಈ ವಿಡಿಯೋದಲ್ಲಿ. ಈ ಸೀಕ್ರೆಟ್ಸಲ್ಲಿ ಬೇಕಾದ್ರೆ ಮಾಡ್ಬೋದು. ಇನ್ ಕೇಸ್ ಏನಾದರೂ ಈ ರೀತಿ ಬಿಡಿಯಾಗಿ ಕೊಡಬಹುದು, ನೀವು ಪರ್ಟಿಕ್ಯುಲರ್ ಒಂದು ಫೈಲ್ನ ಕ್ರಿಯೇಟ್ ಮಾಡಿ ಆ ಫೈಲ್ ಒಳಗಡೆ ಎಲ್ಲ ಡೇಟಾನು ಎಲ್ಲ ಏನಿದೆ ನಿಮ್ಮದು ಈ ಪರ್ಟಿಕ್ಯುಲರ್ ವೇರಿಯೇಬಲ್ಗಳನ್ನು ಮೆನ್ಷನ್ ಮಾಡಬೇಕಾದ್ರೆ ಪಾಸ್ ಮಾಡ್ಬೋದು. ಜಸ್ಟು ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಕಾನ್ಫಿಗ್ ಮ್ಯಾಪ್ ಒಂದು ಕಾನ್ಫಿಗರೇಷನ್ ಫೈಲ್ನ ಪಾಸ್ ಮಾಡೋಕ್ಕೆ ಮತ್ತು ಅನ್ಸೆನ್ಸಿಟಿವ್ ಡೇಟಾನ ಪಾಸ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಓಕೆ, ಇವಾಗ ನಾನು ಒಂದು ನಾರ್ಮಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಜಸ್ಟ್ ಇವಾಗ ಒಂದು ನಿಮ್ಮ ಹತ್ರ ಒಂದು prometheus.yaml ಪ್ರೊಮಿಥಿಯಸ್ ಇದು ಒಂದು ಪಾಡ್ ಇದೆ ಅಂತ ತಿಳ್ಕೊಳ್ಳಿ. ಪಾಡು ರನ್ ಆಗ್ತಾ ಇದೆ. ಓಕೆನಾ, ಈ ಪಾಡ್ ಒಳಗಡೆ ಬಂದು ನೀವು /etc prometheus/prometheus.yaml ಈ ಫೈಲ್ ಬಂದು ನೀವು ಯಾವಾಗ ಒಂದು ಪ್ರೊಮಿಥಿಯಸ್ ಪರ್ಟಿಕ್ಯುಲರ್ ಪಾಡ್ನ ನೀವು ಅಥವಾ ಡಿಪ್ಲಾಯ್ಮೆಂಟ್ ಫೈಲ್ನ ಅಪ್ಲೈ ಮಾಡ್ತೀರೋ ಆವಾಗ ಈ ಪರ್ಟಿಕ್ಯುಲರ್ ಪೋರ್ಷನ್ ಕ್ರಿಯೇಟ್ ಆಗುತ್ತೆ. ಒಂದು ETC ಒಳಗಡೆ prometheus.yaml ಫೈಲ್ ಅಂತ ಒಂದು ಡಿಫಾಲ್ಟಾಗಿ ಕ್ರಿಯೇಟ್ ಆಗುತ್ತೆ. ಇನ್ ಕೇಸ್ ಏನಾದರೂ ಯಾವುದಾದ್ರೂ ಅಪ್ಲಿಕೇಶನ್ನ ಮಾನಿಟರ್ ಮಾಡಬೇಕು ಅಂತ ಅಂದರೆ ಇದು ಬಂದು ಒಂದು ಯಾವುದೋ ಒಂದು ಡಿಪ್ಲಾಯ್ಮೆಂಟ್ ಇದೆ. ಇಲ್ಲಿ ಬಂದು IP ಅಡ್ರೆಸ್ ಬಂದು 192.168. ಸಿಂಪಲ್ಲಾಗಿ ಹೇಳ್ತಾ ಇರೋದು 1.1 ಅಂತ ತಿಳ್ಕೊಳ್ಳಿ. /metrics ಅಂತ ಕೊಟ್ಟರೆ
ಅವರು ಡೆವಲಪರ್ ಕೆಲಸ ಇದು, ಡೆವಲಪರ್ ಎಕ್ಸ್ಪೋಸ್ ಮಾಡಿರ್ತಾರೆ ಇದು ಪರ್ಟಿಕ್ಯುಲರ್ ಇದನ್ನು. ಈ ಪರ್ಟಿಕ್ಯುಲರ್ ಡೇಟನ್ನು ನಾವೇನಾದರೂ ಇದ್ರದ್ದು ಅಪ್ಲಿಕೇಶನ್ದು ಎಲ್ಲ ಮೆಟ್ರಿಕ್ಸನ್ನು ಏನಾದರೂ ಗ್ರ್ಯಾಬ್ ಮಾಡಬೇಕು ಅಂತಂದರೆ ಈ ಪರ್ಟಿಕ್ಯುಲರ್ ಪಾತ್ನ ಬಂದು ನಾವು ಈ ಪ್ರೊಮಿಥಿಯಸ್ ಡಾಟ್ ML ಫೈಲ್ ಒಳಗಡೆ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆನಾ, ಈ ಪರ್ಟಿಕ್ಯುಲರ್ IP ಅಡ್ರೆಸ್ಸು ಮತ್ತು ಸ್ಲ್ಯಾಶ್ ಮೆಟ್ರಿಕ್ಸು ಇದ್ರದ್ದು ಇನ್ಫಾರ್ಮೇಷನ್ ಎಲ್ಲ ಇಲ್ಲಿ ಫೀಡ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಒಂದೇ ಒಂದು ಪಾಡ್ ಇತ್ತು ಅಂತ ಅಂದರೆ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡೋದು ಓಕೆ. ಇಲ್ಲಿ ಬಂದು ನೀವು ಪಾಡ್ ಒಳಗಡೆ ಲಾಗಿನ್ ಆಗಬೇಕಾಗುತ್ತೆ, ಲಾಗಿನ್ ಆಗಿ ಪ್ರೊಮಿಥಿಯಸ್ ಡಾಟ್ ML ಫೈಲ್ನ ಓಪನ್ ಮಾಡಬೇಕಾಗುತ್ತೆ, ಅಲ್ಲಿ ಬಂದು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅದೇ ರೀತಿ ಇನ್ ಕೇಸ್ ನಾವು 3-4 ಇತ್ತು ಅಂತಂದರೆ 3-4 ಓಪನ್ ಮಾಡಿ ಇದು ಮಾಡಬೇಕಾಗುತ್ತೆ. ಅದ್ರ ಬದಲು ನಾನು ಏನು ಮಾಡ್ತೀನಿ, ಈ ಪರ್ಟಿಕ್ಯುಲರ್ ಏನಿದೆ ಈ ML ಫೈಲು ಡಿಫಾಲ್ಟ್ ML ಫೈಲ್ ಇಲ್ಲೇ ಇರಲಿ, ನಾನು ಏನು ಮಾಡ್ತೀನಿ ಒಂದು ಸಪ್ರೇಟಾಗಿ ಒಂದು ಕಸ್ಟಮೈಸ್ ML ಫೈಲ್ನ ಕ್ರಿಯೇಟ್ ಮಾಡ್ತೀನಿ ಸೇಮ್ ನೇಮಲ್ಲಿ ಪ್ರೊಮಿಥಿಯಸ್ ಡಾಟ್ ML ಫೈಲ್ ಅಂತ. ಡಿಫಾಲ್ಟಾಗಿ ಏನು ಕಂಟೆಂಟು ಕ್ರಿಯೇಟ್ ಆಗುತ್ತೋ ಆ ಕಂಟೆಂಟ್ನ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅದಾದಮೇಲೆ ನಾನೇನು ಮಾಡ್ತೀನಿ, ಇದನ್ನು ಕಾನ್ಫಿಗ್ ಮ್ಯಾಪ್ ತಗೊಂಡು ಈ ಪರ್ಟಿಕ್ಯುಲರ್ ಡೇಟನ್ನು ಫೈಲ್ನ ಬಂದು ಈ ಕಾನ್ಫಿಗ್ ಮ್ಯಾಪ್ ಒಳಗಡೆ ನಾನು ಅಸೈನ್ ಮಾಡ್ತೀನಿ. ಓಕೆನಾ, ಈ ಅಸೈನ್ ಮಾಡಿರೋ ಕಾನ್ಫಿಗ್ ಮ್ಯಾಪ್ನ ಬಂದು ನಾನು ಈ ಪರ್ಟಿಕ್ಯುಲರ್ ಡಿಪ್ಲಾಯ್ಮೆಂಟ್ ML ಫೈಲ್ ಇರುತ್ತಲ್ಲ ಪ್ರೊಮಿಥಿಯಸ್ ಡಿಪ್ಲಾಯ್ ಮಾಡಬೇಕಾದ್ರೆ ಅದರೊಳಗಡೆ ನಾನು ವ್ಯಾಲ್ಯೂಮ್ ರೂಪದಲ್ಲಿ ಈ ಪರ್ಟಿಕ್ಯುಲರ್ ಏನಿದೆ ಈ ಪೋರ್ಷನ್ ಏನಿದೆ ETC ಈ ಪಾತ್ ಏನಿದೆ ಈ ಪಾತ್ ಒಳಗಡೆ ಈ ML ಫೈಲ್ ಏನಿದೆ ಈ ML ಫೈಲ್ನ ನಾನು ಮೌಂಟ್ ಮಾಡ್ತೀನಿ. ಓಕೆನಾ, ಅವಾಗ ಏನಾಗುತ್ತೆ, ನಾನು ಯಾವಾಗ ಕಾನ್ಫಿಗ್ ಮ್ಯಾಪ್ನ ಅಪ್ಲೈ ಮಾಡಿ ಡಿಪ್ಲಾಯ್ಮೆಂಟ್ ML ಫೈಲ್ನ ನಾನು ಕ್ರಿಯೇಟ್ ಮಾಡ್ತೀನೋ ಆವಾಗ ಈ ಡಿಫಾಲ್ಟ್ ಆಗಿರುತ್ತಲ್ಲ ಇದನ್ನು ರೀಪ್ಲೇಸ್ ಮಾಡುತ್ತೆ. ಯಾವುದು ರೀಪ್ಲೇಸ್ ಮಾಡುತ್ತೆ, ಕಾನ್ಫಿಗ್ ಫೈಲು ರೀಪ್ಲೇಸ್ ಮಾಡುತ್ತೆ. ಓಕೆನಾ, ಇನ್ ಕೇಸ್ ಏನಾದರೂ ನಾನು ನೆಕ್ಸ್ಟು ಏನಾದರೂ ಚೇಂಜ್ ಮಾಡಬೇಕು ಅಂತಂದರೆ 3 ಪಾಡ್ ಇದ್ರೂ ಇಲ್ಲೇನಾದರೂ ಇನ್ನೊಂದು ಪಾಡ್ ಇತ್ತು ಅಂತಂದರೆ ಇದು ಪ್ರೊಮಿಥಿಯಸ್ ಡಾಟ್ ML ಫೈಲ್ ಬಂದು ಎಲ್ಲ ಪಾಡ್ಗಳಿಗೂ ಅಪ್ಲೈ ಆಗ್ತಾ ಹೋಗುತ್ತೆ. ಓಕೆನಾ, ಇಲ್ಲೇನಾದರೂ ನಾನೇನಾದರೂ ಇವಾಗ ಹೊಸದಾಗಿ ಇದೊಂದು ಫೈಲ್ ಕ್ರಿಯೇಟ್ ಆಗಿದೆ ಅಥವಾ ಇದೊಂದು ಡಿಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ ಅಥವಾ ಅಪ್ಲಿಕೇಶನ್ ಕ್ರಿಯೇಟ್ ಆಗಿದೆ ಅಂತ ತಿಳ್ಕೊಳ್ಳಿ, ಇದ್ರದ್ದು ಒಂದು ಎಕ್ಸ್ಪೋಸ್ ಆಗಿದೆ, ಇದ್ರ ಮೆಟ್ರಿಕ್ಸ್ ತಗೊಬಂದು ನಾನು ಇಲ್ಲೇನಾದ್ರು ಅಪ್ಲೈ ಮಾಡ್ತು ಅಂತಂದರೆ ಇದೇನಾಗುತ್ತೆ ಎಲ್ಲ ಪಾಡ್ಗಳಿಗೂ ಅಪ್ಲೈ ಮಾಡ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ನಮಗೆ ಪರ್ಟಿಕ್ಯುಲರಾಗಿ ಒಂದು ಪಾಡ್ ಹೋಗಿ ಪರ್ಟಿಕ್ಯುಲರ್ ಕಾನ್ಫಿಗರೇಷನ್ ಫೈಲ್ನ ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಸೆಂಟ್ರಲೈಸ್ಡ್ ಇದರಲ್ಲಿ ನಾವು ಒಂದು ಕಡೆ ಚೇಂಜ್ ಮಾಡಿದ್ರೆ ಸಾಕು, ಎಲ್ಲ ಕಡೆ ಅಪ್ಲೈ ಆಗುತ್ತೆ. ಈ ರೀತಿ ನಾವು ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಓಕೆನಾ, ಈ ರೀತಿ ಮಾಡಬೇಕು ಅಂತ ಅಂದರೆ ನೀವು ಪರ್ಟಿಕ್ಯುಲರ್ ಕಾನ್ಫಿಗ್ ಮ್ಯಾಪ್ನ ಕ್ರಿಯೇಟ್ ಮಾಡಿ ಅದರೊಳಗಡೆ ನೀವು ಕಾನ್ಫಿಗರೇಷನ್ನ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇವಾಗ ನಾನು ಸಿಂಪಲ್ಲಾಗಿ ಆಲ್ರೆಡಿ ಪ್ರೀವಿಯಸ್ ಯಾವ ರೀತಿ ಇತ್ತು ಅನ್ನೋದನ್ನು ತೋರಿಸ್ತೀನಿ. ಜಸ್ಟ್ ನೀವು ಇಲ್ಲಿ ನೋಡ್ಬೋದು, ಇದನ್ನು ನೀವು ಅಪ್ಲೈ ಮಾಡಿದಾಗ ಇದು ಡಿಫಾಲ್ಟ್ ಇದಾಗಿರುತ್ತೆ. kubectl ಕ್ರಿಯೇಟ್ ಡಿಪ್ಲಾಯ್ಮೆಂಟ್ ನೇಮ್ ಕೊಡ್ತಾ ಇದ್ದೀನಿ. ಅದರೊಳಗಡೆ ಇಮೇಜ್ ಬಂದು ಈ ಪ್ರೊಮಿಥಿಯಸ್ ಲೇಟೆಸ್ಟ್ನ ಪಾಸ್ ಮಾಡ್ತಾ ಇದ್ದೀನಿ. ಪಾಸ್ ಮಾಡಿದಾಗ ನಿಮಗೆ ಒಂದು ಡಿಪ್ಲಾಯ್ಮೆಂಟ್ ML ಫೈಲ್ ಕ್ರಿಯೇಟ್ ಆಗುತ್ತೆ. ಇದು ನಾನು ಇನ್ನೂ ಕಾನ್ಫಿಗ್ ಮ್ಯಾಪ್ನ ಯಾವ ರೀತಿ ಕ್ರಿಯೇಟ್ ಮಾಡಿಲ್ಲ, ಕ್ರಿಯೇಟ್ ಮಾಡಿ ಅದರೊಳಗಡೆ ಪ್ರೊಮಿಥಿಯಸ್ ಡಾಟ್ ML ಫೈಲ್ ಇನ್ನೂ ಸೆಂಟ್ರಲೈಸ್ ಮಾಡಿಲ್ಲ. ಇವಾಗ ನೋಡೋಣ ಯಾವ ರೀತಿ ಇದೆ ಅಂತ ಒಳಗಡೆ ಚೆಕ್ ಮಾಡಿದಾಗ. ಜಸ್ಟ್ ನೀವು ಒಳಗಡೆ ಎಂಟ್ರಿ ಆಗಬೇಕು ಅಂತಂದರೆ ಈ ಕಮೆಂಟ್ ಕೊಡಬೇಕಾಗುತ್ತೆ, SH ಬಿನ್ ಬ್ಯಾಶ್ ಏನಿದೆ ಅದು ವರ್ಕ್ ಆಗ್ತಾ ಇಲ್ಲ. ಓಕೆ, ಎಂಟರ್ ಕೊಡ್ತು ಅಂತಂದರೆ ನೀವು ಈ ಪರ್ಟಿಕ್ಯುಲರ್ ಕಂಟೈನರ್ ಒಳಗಡೆ ಹೋಗ್ತೀರಾ. ಜಸ್ಟು /etc ಅಂತ ಕೊಟ್ಟು ಪ್ರೊಮಿಥಿಯಸ್ ಡಾಟ್ ML ಫೈಲ್ ಇಲ್ಲಿ ನೋಡ್ಬೋದು, CD ಅಂತ ಕೊಟ್ಟು ಎಲ್ಲ ಅಂತ ಕೊಡ್ತು ಅಂತಂದರೆ ಎಲ್ಲ ಕಾನ್ಫಿಗರೇಷನ್ ಬಂದು ಇದರಲ್ಲಿ ರೈಟ್ ಆಗ್ತಾ ಇರುತ್ತೆ. ಓಕೆನಾ, ಇದು ಡಿಫಾಲ್ಟ್ ಫೈಲು. ನಾವು ಯಾವಾಗ ಈ ಪರ್ಟಿಕ್ಯುಲರ್ ಫೈಲ್ನ ಮೌಂಟ್ ಮಾಡ್ತೀವೋ ಅದು ಬಂದು ಈ ಪಾತಲ್ಲಿ ಮೌಂಟ್ ಆಗುತ್ತೆ. ಈ ಓಲ್ಡ್ ಏನಿರುತ್ತೆ ಡಿಫಾಲ್ಟ್ ಏನಿರುತ್ತೆ ಅದನ್ನು ಎರೈಸ್ ಮಾಡಿ ಹೊಸದೇನಿರುತ್ತೆ ಅದನ್ನು ಇಲ್ಲಿಗೆ ಅಸೈನ್ ಮಾಡುತ್ತೆ. ಆ ರೀತಿ ನಾವು ಸೆಂಟ್ರಲೈಸ್ ಮಾಡ್ಬೋದು. ಇವಾಗ ಇದರಿಂದ ಎಕ್ಸಿಟ್ ಆಗ್ತೀನಿ. ಇವಾಗ ಪರ್ಟಿಕ್ಯುಲರಾಗಿ ಇಲ್ಲೇ ಮ್ಯಾನೇಜ್ ಮಾಡೋ ಅವಶ್ಯಕತೆ ಇರಲ್ಲ. ಇಲ್ಲಿಗೆ ಬಂದು ನಾವು ಇವಾಗ ಯಾವ ರೀತಿ ಕಮೆಂಟ್ ಪಾಸ್ ಮಾಡಿ ಒಳಗಡೆ ಬಂದು ನಾವು ಎಡಿಟ್ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ಕಾನ್ಫಿಗ್ ಮ್ಯಾಪಲ್ಲಿ ಎಡಿಟ್ ಮಾಡಿದ್ರೆ ಸಾಕು ನಾವು. ಇವಾಗ ನಾನು ಇದನ್ನು ಡಿಲೀಟ್ ಮಾಡ್ತೀನಿ. kubectl ಡಿಲೀಟ್ ಡಿಪ್ಲಾಯ್ಮೆಂಟ್. ಓಕೆ, ಡಿಲೀಟ್ ಆಯಿತು. kubectl ಗೆಟ್ ಪಾಡ್ಸ್ ಯಾವುದೂ ಇಲ್ಲ. ಅದೇ ರೀತಿ ಸೀಕ್ರೆಟ್ ಕೊಡ್ತೀನಿ, ಕಾನ್ಫಿಗ್ ಮ್ಯಾಪ್ ಕೊಡ್ತೀನಿ. CM ಅಂತ ಕೊಟ್ಟರೆ ಸಾಕು, ಅದೇ ತಗೊಳುತ್ತೆ. ಇದು ಶಾರ್ಟ್ಕಟ್ಟು ಕಾನ್ಫಿಗ್ ಮ್ಯಾಪ್ಗೆ. ಓಕೆ, ಇದು ಡಿಫಾಲ್ಟ್ ಆಗಿರೋದು, ಇದು ಡಿಫಾಲ್ಟ್ ರೂಟ್ ಏನಿದೆ ಅದರದ್ದು ಕಾನ್ಫಿಗ್ ಮ್ಯಾಪ್ ಇದು. ನಾವು ಯಾವುದೂ ಇನ್ನೂ ಕ್ರಿಯೇಟ್ ಮಾಡಿಲ್ಲ. ಇವಾಗ ಕ್ರಿಯೇಟ್ ಮಾಡ್ತಾ ಹೋಗೋಣ. ಜಸ್ಟ್ ಒಂದು ಇಲ್ಲಿ ನಿಮಗೆ ಇನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಏನು ಮಾಡ್ತಾ ಇದ್ದೀನಿ ಅಂತ. ಇಲ್ಲಿ 20ಗೆ ಹೋಗಿ ಇಲ್ಲಿ ಬಂದು ನನ್ನ ಹತ್ರ ಒಂದು ಕಾನ್ಫಿಗ್ ಮ್ಯಾಪ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಪ್ರೊಮಿಥಿಯಸ್ ಡಾಟ್ ML ಫೈಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈ ಕಾನ್ಫಿಗ್ ಮ್ಯಾಪ್ ಒಳಗಡೆ ಏನೇನು ಕಂಟೆಂಟ್ ಇದೆ ಅಂತ ನೋಡಿ. ಈ ಕಾನ್ಫಿಗ್ ಮ್ಯಾಪ್ ಒಳಗಡೆ ಬಂದು ನಾವು ಮೆಟಾ ಡೇಟಾ ಬಂದು ನೇಮ್ ಕೊಟ್ಟಿದ್ದೀವಿ, ಈ ಪರ್ಟಿಕ್ಯುಲರ್ ಕಾನ್ಫಿಗ್ ಮ್ಯಾಪ್ದು ನೇಮು ಅಂತ. ಅದಾದಮೇಲೆ ಡೇಟಾ ಒಳಗಡೆ ಬಂದು ನಾನು ಅಲ್ಲೇನು ಮಾಡ್ತಾ ಇದ್ದೆ, ಸೀಕ್ರೆಟ್ಸಲ್ಲಿ ಯೂಸರ್ ನೇಮು ಪಾಸ್ವರ್ಡ್ ಅಂತ ಕೊಟ್ಟು ಇಲ್ಲಿ ಬಂದು ವ್ಯಾಲ್ಯೂನ ಅಸೈನ್ ಮಾಡ್ತಿದ್ದೆ. ಯೂಸರ್ ನೇಮ್ ಮುರುಳಿ, ಅದೇ ರೀತಿ ಪಾಸ್ವರ್ಡು
ರೂಟು ಆ ರೀತಿ ಕೊಡ್ತಾ ಇದೆ ಅಲ್ವಾ. ಇಲ್ಲಿ ಬಂದು ಫೈಲ್ ಏನಾದರೂ ಪಾಸ್ ಮಾಡಬೇಕು ಅಂತ ಅಂದರೆ ಈ ರೀತಿ ಪ್ರೊಮಿಥಿಯಸ್ ಡಾಟ್ ML ಫೈಲ್ ಅಂತ ಕೊಡಿ, ML ಅಂತ ಕೊಟ್ಟು ಒಂದು ಇಷ್ಟು ಸಿಂಬಲ್ ಹಾಕಿ ಒಂದು ಈ ರೀತಿ ಪೈಪ್ ಹಾಕಾದ್ಮೇಲೆ ಇದ್ರ ಕೆಳಗಡೆ ಏನು ಡೇಟಾ ಮಾಡಿದ್ರು ಬರೆದ್ರು ಆ ಡೇಟಾ ಬಂದು ಈ ಪರ್ಟಿಕ್ಯುಲರ್ ಡೀಟೇಲ್ಸ್ ಏನಿದೆ ಇದ್ರೊಳಗಡೆ ಅಸೈನ್ ಆಗ್ತಾ ಹೋಗುತ್ತೆ. ಓಕೆನಾ. ಇದನ್ನು ಬಂದು ನಾವು ಕಾನ್ಫಿಗ್ ಮ್ಯಾಪ್ ಕ್ರಿಯೇಟ್ ಆಯಿತು. ಇವಾಗ ಇದನ್ನು ನಾನು ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಆಯಿತು. ಇವಾಗ ಬಂದು cm.yaml ಅಂತ ಕೊಡ್ತೀನಿ. ಓಕೆ, ಇದನ್ನು ಸೇವ್ ಮಾಡ್ತೀನಿ ನಾನು. kubectl ಅಪ್ಲೈ -f. ಓಕೆ, ಇದನ್ನು ಅಪ್ಲೈ ಮಾಡ್ತೀನಿ ನಾನು. ಇವಾಗ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ ಇವಾಗ ಕ್ರಿಯೇಟ್ ಆಗಿರೋ ಈ ಪರ್ಟಿಕ್ಯುಲರ್ ಕಾನ್ಫಿಗ್ ಮ್ಯಾಪ್ನ ಬಂದು ನಾನು ಈ prometheus.ml ಫೈಲ್ ಏನಿದೆ ಇದ್ರೊಳಗಡೆ ಅಟ್ಯಾಚ್ ಮಾಡ್ತೀನಿ. ಯಾವ ರೀತಿ ಅಟ್ಯಾಚ್ ಮಾಡ್ತೀನಿ ಅಂತಂದರೆ ಸೇಮ್ ಪ್ರೊಸೀಜರೇ. ಇಲ್ಲಿ ನೋಡ್ಬೋದು ನಾನೊಂದು ವ್ಯಾಲ್ಯೂಮ್ನ ಕ್ರಿಯೇಟ್ ಮಾಡಿದ್ದೀನಿ. ಅಲ್ಲಿ ನಾನು ಸೀಕ್ರೆಟ್ಸ್ ಎಲ್ಲ ಏನು ಮಾಡ್ತಿದ್ದೆ, ಸೇಮು ಪ್ರೊಸೀಜರೇ. ವ್ಯಾಲ್ಯೂಮ್ಸ್ ಅಂತ ಕ್ರಿಯೇಟ್ ಮಾಡಿ ಇದ್ರೊಳಗಡೆ ಕಾನ್ಫಿಗ್ ಮ್ಯಾಪ್ ಅಂತ ನೇಮ್ ಕೊಟ್ಟು ಇಲ್ಲಿ ಬಂದು ನಾನು ಸೀಕ್ರೆಟ್ಸ್ ಅಂತ ಬರೀತಾ ಇದ್ದೆ. ಸೀಕ್ರೆಟ್ಸ್ ಅಂತ ಬರ್ದುಬಿಟ್ಟು ನೇಮ್ ಕೊಟ್ಟು ಆ ಸೀಕ್ರೆಟ್ಸ್ ನೇಮ್ ಕೊಡ್ತಾ ಇದೆ. ಬಟ್ ಇಲ್ಲಿ ನಾನು ಕಾನ್ಫಿಗ್ ಮ್ಯಾಪ್ನ ಅಪ್ಲೈ ಮಾಡಬೇಕಾಗಿರೋದ್ರಿಂದ ಕಾನ್ಫಿಗ್ ಮ್ಯಾಪ್ ಅಂತ ಕೊಟ್ಟು ಕಾನ್ಫಿಗ್ ಮ್ಯಾಪ್ದು ನೇಮ್ ಏನು prometheus.config. ಓಕೆನಾ, ಇದನ್ನು ನಾನು ಕೊಡ್ತಾ ಇದ್ದೀನಿ. ಅದಾದಮೇಲೆ ಬಂದು ಈ ಪರ್ಟಿಕ್ಯುಲರ್ ವ್ಯಾಲ್ಯೂಮ್ ಕ್ರಿಯೇಟ್ ಆಗಿರೋದು ಒಂದು ಕಡೆ ಮೌಂಟ್ ಮಾಡಬೇಕಲ್ವ, ಅದು ಕಂಟೈನರ್ ಒಳಗಡೆ ಮೌಂಟ್ ಮಾಡ್ತಾ ಇರೋದ್ರಿಂದ ಇದು ವ್ಯಾಲ್ಯೂಮ್ ಬಂದು ಕಂಟೈನರ್ಗೆ ಅಟ್ಯಾಚ್ ಆಗ್ತಾ ಇರೋದ್ರಿಂದ ನೀವು ಇದ್ರ ಲೆವೆಲ್ ಇರಬೇಕು, ಕಂಟೈನರ್ ಲೆವೆಲ್ ಇರಬೇಕು ವ್ಯಾಲ್ಯೂಮು. ಇದ್ರ ಒಳಗಡೆ ಅಟ್ಯಾಚ್ ಆಗ್ತಿರೋದು ವ್ಯಾಲ್ಯೂಮ್ ಮೌಂಟ್ ಬಂದು ಕಂಟೈನರ್ ಒಳಗಡೆ ಇರೋದ್ರಿಂದ ಅದಕ್ಕೆ ಇದ್ರ ಒಳಗಡೆ ಇರಬೇಕು. ಓಕೆನಾ. ವ್ಯಾಲ್ಯೂಮ್ ಮೌಂಟ್ಸು ನೇಮ್ ಕೊಡ್ತಾ ಇದ್ದೀನಿ ಕಾನ್ಫಿಗ್ ವ್ಯಾಲ್ಯೂಮ್ ಅಂತ. ಅದಾದ್ಮೇಲೆ ಮೌಂಟ್ ಪಾತ್ ಎಲ್ಲಿಗೆ ಮೌಂಟ್ ಆಗಬೇಕು /etc ಪ್ರೊಮಿಥಿಯಸ್ ಒಳಗಡೆ. ಓಕೆನಾ. ಇವಾಗ ಏನಾಗುತ್ತೆ, ಇವಾಗ ನಾವು ಯಾವಾಗ ಅಪ್ಲೈ ಮಾಡ್ತೀವೋ ಈ ಪರ್ಟಿಕ್ಯುಲರ್ prometheus.ml ಫೈಲ್ ಇದೆಯಲ್ಲ ಅದು ಬಂದು ರೀಪ್ಲೇಸ್ ಆಗಿ ಈ ಕಾನ್ಫಿಗ್ ಮ್ಯಾಪಲ್ಲಿ ಇರೋ ಡೇಟಾ ಬಂದು prometheus.ml ಫೈಲ್ ಬಂದು ಇಲ್ಲಿಗೆ ಅಸೈನ್ ಆಗುತ್ತೆ. ಓಕೆನಾ. ಇದಿಷ್ಟೇ ಇದ್ರದ್ದು ಕಾನ್ಸೆಪ್ಟು. ಓಕೆ, ಇವಾಗ ಇದನ್ನು ಅಪ್ಲೈ ಮಾಡ್ತಾ ಹೋಗೋಣ. ಜಸ್ಟು ಕಾಪಿ ಮಾಡ್ಕೊಳ್ಳಿ. ಈ ರೀತಿ ನೀವು ಜಸ್ಟ್ ಕಾನ್ಫಿಗ್ ಫೈಲ್ ಏನಿದೆ prometheus.ml ಫೈಲ್ ಏನಿದೆ ಆ ರೀತಿ ಕಾನ್ಫಿಗ್ ಫೈಲ್ನ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ನೀವು ಬೇಕಾದರೆ ಬೇರೆ ಯಾವ್ದು ಬೇಕಾದ್ರೂ ಮಾಡ್ಬೋದು. ಆನ್ಸಿಬಲ್ ಇದೆ, nginx ಇದೆ, ಅಥವಾ ಇನ್ನೂ ಬೇಜಾನಿದ್ದಾವೆ. ಆ ಕಾನ್ಫಿಗ್ ಫೈಲ್ನ ನೀವು ಡೈರೆಕ್ಟಾಗಿ ಒಂದು ಸೆಂಟ್ರಲೈಸ್ಡ್ ರೆಪಾಸಿಟರಿ ಥರ ಮೇಂಟೈನ್ ಮಾಡ್ಬೋದು. vi ಇದು ಬಂದು ಪ್ರೋ ಅಂತ ಕೊಡ್ತೀನಿ. YAML ಎಂಟರ್, ಇನ್ಸರ್ಟ್ ಮೋಡ್ಗೆ ಹೋಗಿ ಇದನ್ನು ಪೇಸ್ಟ್ ಮಾಡಿ. ಓಕೆ, ಇವಾಗ ಬಂದು ಅಪ್ಲೈ ಮಾಡೋಣ. ಇಲ್ಲಿ ಬಂದು ಓಕೆ ಅಪ್ಲೈ ಆಗಿದೆ. kubectl get pods. ಓಕೆ, ರನ್ನಿಂಗಲ್ಲಿದೆ. ಇಲ್ಲಿ ನೋಡ್ಬೋದು ರನ್ನಿಂಗ್ ಅಂತ ಬರ್ತಾ ಇದೆ. ಇವಾಗ ಬಂದು ಇದ್ರೊಳಗಡೆ ಎಂಟ್ರಿ ಆಗಿ ನೋಡೋಣ. ಎಂಟ್ರಿ ಆಗಬೇಕು ಅಂತಂದರೆ ಪ್ರೀವಿಯಸ್ ಏನಿದೆ ಆ ಕಮೆಂಟ್ ಕಾಪಿ ಮಾಡ್ಕೊಳ್ತೀನಿ ನಾನು. ಓಕೆ, ಇಲ್ಲಿ ನೋಡ್ಬೋದು ಪ್ರೊಮಿಥಿಯಸ್ ಸರ್ವರ್ ಏನಿದೆ ಅದರದ್ದು ಪಾಡ್ನ ಸೆಲೆಕ್ಟ್ ಮಾಡ್ಕೊಂಡಿದೆ. ಇವಾಗ ಎಂಟರ್ ಮಾಡಿದ್ರೆ ನಿಮಗೆ ಪ್ರೊಮಿಥಿಯಸ್ ಒಳಗಡೆ ಹೋಗುತ್ತೆ. cd/etc ಪ್ರೊಮಿಥಿಯಸ್ ಅಂತ ಒಳಗಡೆ ಹೋಗಿ ls ಅಂತ ಕೊಡಿ. ಇಲ್ಲಿ prometheus.ml ಫೈಲ್ ಇದೆ. ಮೊದಲು ಪ್ರೀವಿಯಸ್ಸಲ್ಲಿ ನೀವೇನಾದರೂ ನೋಡಿರ್ಬೋದು etc ಪ್ರೊಮಿಥಿಯಸ್ ಒಳಗಡೆ ಬಂದು ಬೇಜಾನ್ ಫೈಲ್ಗಳಿದ್ದೋ ಅದು ಇದ್ರಲ್ಲಿ ಕಾಣಿಸಲ್ಲ. ಏನಕ್ಕೆ ಅಂತಂದರೆ ಈ ಜಸ್ಟು ಎಲ್ಲ ಫೈಲ್ಸ್ಗಳನ್ನು ಇದೊಂದರಿಂದ ರೀಪ್ಲೇಸ್ ಮಾಡಿದೆ ಅದು. ಓಕೆನಾ. ಇವಾಗ vi prometheus.ml ಫೈಲ್. ಓಕೆನಾ. ಇದ್ರೊಳಗಡೆ ನೋಡ್ತು ಅಂತಂದರೆ ಇಷ್ಟೇ ಲೈನ್ ಇರೋದು. ಇವಾಗ ಈ 15 ಸೆಕೆಂಡ್ಸ್ ಏನಿದೆ ಇವಾಗ ನಿಮಗೆ 20 ಸೆಕೆಂಡ್ಸ್ ಬೇಕು ಅಂತ ತಿಳ್ಕೊಳ್ಳಿ. ಅವಾಗ ಏನು ಮಾಡ್ತೀನಿ ನಾನು ಈ ಪರ್ಟಿಕ್ಯುಲರು 15 ಸೆಕೆಂಡ್ಸನ್ನು ನಾನಲ್ಲಿ ಸೆಂಟ್ರಲೈಸ್ ರೆಪಾಸಿಟ್ಲಿ ಅಂತಂದರೆ ಕಾನ್ಫಿಗ್ ಮ್ಯಾಪಲ್ಲಿ ನಾನು ಚೇಂಜ್ ಮಾಡ್ತೀನಿ. ಅವಾಗ ನೋಡೋಣ ಏನಿದಾಗುತ್ತೆ ಅಂತ, ಚೇಂಜ್ ಆಗುತ್ತೆ ಚೇಂಜ್ ಆಗಲ್ವ ಅಂತ. ಇದನ್ನು ಡೈರೆಕ್ಟಾಗಿ ನೀವು ಪಾಡ್ ಒಳಗಡೆ ಬಂದು ಇದನ್ನು ಎಕ್ಸಿಕ್ಯೂಟ್ ಮಾಡೋ ಅವಶ್ಯಕತೆ ಇರಲ್ಲ. ಇಲ್ಲೇ ಕಮೆಂಟ್ನ ಪಾಸ್ ಮಾಡ್ಬೋದು. ಆದರೂ ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಮೆಂಟ್ ಪಾಸ್ ಮಾಡೋದು ಅಂತ. ಜಸ್ಟು ಇದ್ರೊಳಗಡೆ ಇದು sh ಆದಮೇಲೆ ಒಂದು ಡಬಲ್ ಡ್ಯಾಶ್ ಕೊಟ್ಟು ಇಲ್ಲಿ ಬಂದು ನೀವು ಏನು ಕಮೆಂಟ್ ಬೇಕೋ ಅದನ್ನು ಕೊಡ್ಬೋದು. cat/etc/prometheus ಅದಾದ /prometheus.yaml. ಓಕೆನಾ. ಇದು ಎಂಟ್ರಿ ಮಾಡಿದ್ರೆ ನಿಮ್ಗೆ ಇಲ್ಲಿ ಡೇಟಾ ಸಿಗುತ್ತೆ. ಪರ್ಟಿಕ್ಯುಲರ್ ಪಾಡ್ ಒಳಗಡೆ ಹೋಗಿ ವ್ಯೂ ಮಾಡೋ ಅವಶ್ಯಕತೆ ಇರಲ್ಲ. ಓಕೆ, 15 ಸೆಕೆಂಡ್ಸ್ ಇದೆ. ಇದನ್ನು ಬಂದು ನಾನು 25 ಸೆಕೆಂಡ್ಸ್ ಮಾಡ್ತೀನಿ. ಯಾವ ರೀತಿ ಸೆಕೆಂಡ್ ಚೇಂಜ್ ಮಾಡೋದು, ಈ ಪರ್ಟಿಕ್ಯುಲರ್ YAML ಫೈಲ್ ಒಳಗಡೆ ಹೋಗಿ ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಪಾಡ್ ಒಳಗಡೆ ನಾನು ಬಂದು ಕಾನ್ಫಿಗ್ ಮ್ಯಾಪಲ್ಲೇ ಚೇಂಜ್ ಮಾಡ್ತೀನಿ. ಅಂತಂದರೆ YAML ಫೈಲ್ ಏನಿದೆ ಕಾನ್ಫಿಗ್ ಮ್ಯಾಪ್ YAML ಫೈಲು ಅದರಲ್ಲೇ ಚೇಂಜ್ ಮಾಡ್ತೀನಿ ನಾನು ಇವಾಗ. ಓಕೆ, ಇದನ್ನು ಬಂದು ನಾನು 25 ಅಂತ ಕೊಟ್ಟು ಸೇವ್ ಮಾಡಿ ಅಪ್ಲೈ ಮಾಡ್ತೀನಿ. ಅಪ್ಲೈ. ಇಲ್ಲಿ ಬಂದು ಕಾನ್ಫಿಗರ್ಡ್ ಅಂತ ಬಂತು. ಏನಾದ್ರು ಚೇಂಜಸ್ ಆಗಿತ್ತು ಅಂತಂದರೆ ಕಾನ್ಫಿಗರ್ಡ್ ಅಂತ ಬರುತ್ತೆ. ಇನ್ ಕೇಸ್ ಚೇಂಜಸ್ ಆಗಿಲ್ಲ ಅಂತಂದರೆ ಅನ್ಚೇಂಜ್ಡ್ ಅಂತ ಬರುತ್ತೆ. ಇವಾಗ ಕಾನ್ಫಿಗರ್ಡ್ ಅಪ್ಲೈ ಆಗಿದೆ. ಇವಾಗ ಬಂದು ಚೆಕ್ ಮಾಡೋಣ ಕರೆಕ್ಟಾಗಿ ಅಪ್ಲೈ ಆಗಿದೆ ಅಪ್ಲೈ ಆಗಿರೋ ಅಂತ. ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡೋಣ. ಅಂತಂದರೆ ಈ ಕ್ಯೂಬರ್ನೆಟಿಸ್ ಕ್ಲಸ್ಟರು ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಅಪ್ಲೈ ಮಾಡೋಕ್ಕೆ.
ಇಲ್ಲಿ ನೋಡ್ಬೋದು 15 ಸೆಕೆಂಡ್ಸಿಂದ 25 ಸೆಕೆಂಡ್ಸ್ಗೆ ಅದು ಅಪ್ಲೈ ಮಾಡ್ಕೊಳ್ತು. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಾನೆ. ಓಕೆನಾ? ಈ ರೀತಿ ನೀವು ಸೆಂಟ್ರಲೈಸ್ ರೆಪೋಸಿಟರಿ ಬಂದು ನೀವು ಡೈರೆಕ್ಟಾಗಿ ಅಲ್ಲಿ ಏನಾದರೂ ಮಾಡಿಫೈ ಮಾಡ್ತು ಅಂತಂದರೆ ಕಾನ್ಫಿಗರೇಷನ್ ಫೈಲು ಇಲ್ಲಿ ಬಂದು ಎಲ್ಲ ಚೇಂಜ್ ಆಗಿರುತ್ತೆ. ಪರ್ಟಿಕ್ಯುಲರ್ ಪಾಡ್ಗೆ ಹೋಗಿ ನೀವು ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಓಕೆ, ಇವಾಗ ಬಂದು ನಾವು ಇನ್ನೊಂದು ಪರ್ಟಿಕ್ಯುಲರ್ ಪಾರ್ಟ್ನ ಕ್ರಿಯೇಟ್ ಮಾಡಿ ನೋಡೋಣ. ಇವಾಗ VI ಇದ್ರೊಳಗಡೆ ಹೋಗಿ ಇವಾಗ ರೆಪ್ಲಿಕಾ ಸೆಟ್ ಒಂದೇ ಒಂದಿತ್ತು, ಇವಾಗ 2 ಕೊಟ್ಟು ನೋಡೋಣ. ಅದನ್ನು ಚೆಕ್ ಮಾಡೋಣ. 3 ಕೊಡ್ತೀನಿ ನಾನು, ಅಪ್ಲೈ ಮಾಡ್ತೀನಿ. ಇವಾಗ ಗೆಟ್ ಪಾರ್ಟ್ಸ್ ಅಂತ ಕೊಟ್ಟರೆ ನಮಗೆ 3 ನೋಡ್ಬೋದು, 3 ಕ್ರಿಯೇಟ್ ಆಗ್ತಾ ಇದೆ. ಓಕೆ, ಕ್ರಿಯೇಟ್ ಆಗಿದೆ. ಇವಾಗ ಯಾವ್ದಕ್ಕಾರು ಒಂದಕ್ಕೆ ರ್ಯಾಂಡಮ್ ಆಗಿ ಲಾಗಿನ್ ಆಗೋಣ. ಎಲ್ಲ ಅಪ್ಲೈ ಆಗಿದೆ ಅಂತ ಚೆಕ್ ಮಾಡೋಣ. ಇವಾಗ ಬಂದು ಓಲ್ಡ್ ಬಿಟ್ಟು ನಾನು ಇವಾಗ ಯಾವುದಾಗಿದೆ ಅದನ್ನು ಚೆಕ್ ಮಾಡ್ತೀನಿ. 76DD. ಓಕೆ, ಅದಾದ್ಮೇಲೆ ಬಂದು ನಾನು ಇದನ್ನು ಚೆಕ್ ಮಾಡ್ತೀನಿ. 10 ಸೆಕೆಂಡ್ಸ್ ಎಗೋ ರನ್ ಆಗಿರೋದು ಇದು 5. ಓಕೆ, ಇವಾಗ ಇದ್ರೊಳಗಡೆ ನಾನು ಕ್ಯಾಟ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲೂ 5 ಸೆಕೆಂಡ್ ಅಪ್ಲೈ ಆಗಿದೆ. ಇವಾಗ ಬಂದು ಇನ್ನೊಂದು ಸರಿ ಚೇಂಜ್ ಮಾಡೋಣ ನಾವು. ಇಲ್ಲಿ ಬಂದು 25 ಸೆಕೆಂಡಿಂದ 35ಗೆ ಅಪ್ಲೈ ಮಾಡೋಣ. ಓಕೆ, ಸ್ವಲ್ಪ ಟೈಮ್ ತಗೊಳುತ್ತೆ. ತರ್ಟಿ 35 ಅಪ್ಲೈ ಮಾಡಿರೋದು. ಇಲ್ಲಿ ನೋಡ್ಬೋದು 35 ಸೆಕೆಂಡ್ಸ್ಗೆ ಚೇಂಜ್ ಆಯಿತು. ಇವಾಗ ಎಲ್ಲ ಪಾಡಲ್ಲೂ ರಿಫ್ಲೆಕ್ಟ್ ಆಗಿದೆ ಅಂತ ಚೆಕ್ ಮಾಡೋಣ. ಓಕೆ, ಕ್ಯಾಪ್ಸ್ ಲಾಕ್ ಆನ್ ಆಗಿದೆ. kubectl ಗೆಟ್ ಪಾರ್ಟ್ಸು. ಇವಾಗ ಬಂದು ನಾವು ಫಸ್ಟ್ ಒನ್ ನೋಡ್ದೋ, ಸೆಕೆಂಡ್ ಒನ್ಗೆ ಹೋಗೋಣ. ಸೆಕೆಂಡ್ ಒನ್ ಬಂದು 7ಇಂದ ಸ್ಟಾರ್ಟ್ ಆಗೋದು. ಇದ್ರ ಚೆಕ್ ಮಾಡೋಣ. ಇಲ್ಲಿ 25 ಸೆಕೆಂಡ್ಸ್ ಆಗಿದೆ, ಇನ್ನೂ ಅಪ್ಡೇಟ್ ಆಗಿಲ್ಲ ಅನಿಸುತ್ತೆ ಇದ್ರದ್ದು. ಓಕೆ, ಇದ್ರದ್ದು ಅಪ್ಡೇಟ್ ಆಯಿತು ನೋಡಿ. ಒಂದೊಂದಾಗಿ ಅಪ್ಡೇಟ್ ಆಗ್ತಾ ಇದೆ. ಇವಾಗ ಬಂದು GM ಅದ್ರದ್ದು ನೋಡೋಣ. GMದು ಅಪ್ಡೇಟ್ ಆಗಿದೆ ಅಂತ. ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ, ಒಂದೊಂದು ಪಾಡಾಗಿ ಚೇಂಜ್ ಆಗಬೇಕಲ್ಲ, ಅದಕ್ಕೋಸ್ಕರ. ಓಕೆ, ಇದ್ರದ್ದು ಚೇಂಜ್ ಆಗುತ್ತೆ ನೋಡಿ. ಈ ರೀತಿ ನೀವು ಪರ್ಟಿಕ್ಯುಲರ್ ಒಂದು ಸೆಂಟ್ರಲೈಸ್ಡ್ ಕಾನ್ಫಿಗರೇಷನ್ ಫೈಲ್ನ ಇಟ್ಕೊಂಡು ಅದ್ರ ಮುಖಾಂತರ ನೀವು ಈ ಪರ್ಟಿಕ್ಯುಲರ್ ಎಲ್ಲ ಕಾನ್ಫಿಗರೇಷನ್ನ ಮೇಂಟೈನ್ ಮಾಡ್ಬೋದು. ಅದೇ ರೀತಿ ಅನ್ಸೆನ್ಸಿಟಿವ್ ಡೇಟಾ ಏನಿದೆ ಅದನ್ನು ಬೇಕಾದರೆ ಮೇಂಟೈನ್ ಮಾಡ್ಬೋದು.